ನಮಸ್ಕಾರ ಸ್ನೇಹಿತರೆ, ನನ್ನೆಲ್ಲ ಕನ್ನಡಿಗರಿಗೆ ಈ ನಿಮ್ಮ ಕನ್ನಡಿಗ ಮಾಡುವಂಥ ನಮಸ್ಕಾರಗಳು. ಬನ್ನೇರುಘಟ್ಟದಲ್ಲಿರುವಂಥ ಒಂದು ಐತಿಹಾಸಿಕ ಪುರಾತನ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಅದು ಯಾವುದಪ್ಪ ಅಂದರೆ ಸುವರ್ಣಮುಖಿಯ ಒಂದು ನದಿಯ ಉಗಮ ಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಮೊದಲಿಗೆ ನಾವು ಇಲ್ಲಿ ನೋಡ್ತಾ ಇರ್ಬೋದು, ವಿಘ್ನೇಶ್ವರನನ್ನು ನೋಡಿಕೊಂಡು ಬೆಟ್ಟದ ಮೇಲೆ ಹೋಗಿ ಮತ್ತೆ ಕಾಡಿನಲ್ಲಿ 1.5-2 ಕಿಲೋಮೀಟ್ರ್ ನಡಿಬೇಕು, ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಬನ್ನಿ, ಮೊದಲು ಬೆಟ್ಟದ ಮೇಲಿರುವಂತಹ ನರಸಿಂಹಸ್ವಾಮಿಯ ದೇವಸ್ಥಾನವನ್ನು ನೋಡಿಕೊಂಡು ನೆಕ್ಸ್ಟು ನಾವು ಸುವರ್ಣಮುಖಿ ಉಗಮ ಸ್ಥಾನಕ್ಕೆ ಹೋಗೋಣ. ಈ ಬೆಟ್ಟವನ್ನು ವಹಿನಿಗಿರಿ ಬೆಟ್ಟ ಅಂತ ಕರೀತಾರೆ. ಈ ಬೆಟ್ಟದ ಮೇಲೆ ನರಸಿಂಹಸ್ವಾಮಿಯ ಒಂದು ದೇವಸ್ಥಾನ ಇದೆ. ಈಗ ನೀವು ಏನು ನೋಡ್ತಿದ್ರ, ಇದು ಚಂಪಕಧಾಮ ಸ್ವಾಮಿಯ ದೇವಸ್ಥಾನ. ಅದನ್ನು ಕೂಡ ನಿಮಗೆ ಕೆಳಗಡೆ ಬಂದು ತೋರಿಸ್ತೀನಿ. ಈ ಬೆಟ್ಟ ಹತ್ತಬೇಕು ಅಂದರೆ ಸುಮಾರು 200 ಮೆಟ್ಟಿಲುಗಳನ್ನ ಹತ್ಕೊಂಡು ನಾವು ಮೇಲ್ಗಡೆ ಹೋಗಬೇಕು. ಬನ್ನಿ ಮೇಲ್ಗಡೆ ಹೋಗೋಣ. ಹಾಗೆ ನಾವು ಬೆಟ್ಟದ ಮೇಲೆ ಬಂದ ತಕ್ಷಣ ಒಂದು ಹಳೆಯ ಕೋಟೆಯ ಗೋಡೆಯನ್ನು ನಾವು ನೋಡ್ಬೋದು. ಇಲ್ಲಿ ಸ್ವಲ್ಪ ಅಷ್ಟೇ ಉಳಿದಿದೆ ಕೋಟೆ. ಅದೇ ನೋಡಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿಂದ ಪೂರ್ತಿ ಹೆಸರುಘಟ್ಟ ಪೂರ್ತಿ ಕಾಣಿಸುತ್ತೆ, ನೋಡ್ಬೋದು ನೀವು. ದೇವಸ್ಥಾನ ಬಾಗಿಲಾಕಿದೆ. ಸುಮಾರು 1000 ವರ್ಷಗಳಷ್ಟು ಹಳೆಯದಾದಂಥ ಒಂದು ದೇವರನ್ನು ನಾವು ನೋಡ್ಬೋದು ಇಲ್ಲಿ. ಹಾಗೆ ಈ ಬೆಟ್ಟವನ್ನು ಇಳಿದು ಹಿಂದಗಡೆ ಹೋದರೆ ನಾವು ಒಂದು ಕಾಡಿನಲ್ಲಿ ನಾವು 1.5-2 ಕಿಲೋಮೀಟ್ರ್ ನಡಿಬೇಕಾಗ್ತದೆ ಸುವರ್ಣಮುಖಿ ಕ್ಷೇತ್ರಕ್ಕೆ ಹೋಗಬೇಕು ಅಂದರೆ. ನಾನೀಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ನಾವಿಲ್ಲಿ ಬಂದರೆ ಮೊದಲಿಗೆ ಸ್ವಾಮಿ ಪಾದ ಅಂತ ಒಂದು ಪಾದ ಸಿಗ್ತದೆ, ನೋಡ್ಬೋದು ನೀವು. ಒಂದು ಪಾದದ ಗುರುತನ್ನು ನಾವು ಇಲ್ಲಿ ನೋಡ್ಬೋದು. ಇದನ್ನು ನೋಡಿಕೊಂಡು ನಾವು ಮುಂದೆ ಹೋಗಬೇಕು. ನೋಡ್ಬೋದು ನೀವು ಪಾದದ ಗುರುತನ್ನು. ಹಾಗೆ ಸ್ವಲ್ಪ ಮುಂದೆ ಬಂದರೆ ನಾವು ಇಲ್ಲೊಂದು ಕಲ್ಲಿನ ಜೋಡಿಸಿರುವಂತಹ ಒಂದು ಸಮಾಧಿ ಥರ ನೋಡ್ಬೋದು. ಇಲ್ಲಿ ನಾವು ನೋಡ್ತಾ ಇದ್ದೀರ ನೀವು, ಎಲ್ಲ ಕಲ್ಲನ್ನು ಜೋಡಿಸಿದರೆ. ಇದು ಯಾತಕ್ಕೆ ಅಂತ ಗೊತ್ತಿಲ್ಲ. ಇದೊಂಥರ ನೋಡಿದ್ರೆ ಒಂದು ಥರ ಚಕ್ರವ್ಯೂಹದ ಒಂದು ರಚನೆ ಥರ ಇದೆ. ಸೇಮ್ ಅದೇ ಕಲ್ಪನೆ ಇರ್ಬೋದು ಅಂತ ಅನಿಸುತ್ತೆ ನನಗೆ. ಹಾಗೆ ಇಲ್ಲಿ ಒಂದು ಚಿಕ್ಕದಾದಂತಹ ಒಂದು ಗುಡಿಯನ್ನು ನಾವು ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಒಂದು ಕಲ್ಲುಗಳನ್ನು ಜೋಡಿಸಿದ್ದಾರೆ, ನೋಡ್ಬೋದು ನೀವು. ಒಂಥರ ಚಕ್ರವ್ಯೂಹ ನೆನಪಿಗೆ ಬರುತ್ತೆ ಇದು ನೋಡಿದ್ರೆ. ಹಾಗೆ ಇಲ್ಲೂ ಕೂಡ ಕಲ್ಲುಗಳನ್ನು ಜೋಡಿಸಿದ್ದಾರೆ. ಇದೇನಪ್ಪ ಅಂದರೆ ಭಕ್ತಾದಿಗಳು ತಮ್ಮ ಕೋರಿಕೆಯನ್ನು ನೆರವೇರಿಸ್ಕೊಳ್ಳೋದಕ್ಕೋಸ್ಕರ ಈ ಥರ ಜೋಡಿಸ್ತಾರೆ ಅಂತ ಹೇಳ್ತಾರೆ. ಹಾಗೆ ಅದರ ಮುಂದೆನೇ ಕೂಡ ಒಂದು ಮಂಟಪ ಇದೆ ಇಲ್ಲಿ. ಇದು ಏನು ದೇವಸ್ಥಾನ ಇರ್ಬೋದು ಅಂತ ಅನಿಸುತ್ತೆ. ಎಲ್ಲ ಪೊದೆ ಬೆಳ್ಕೊಂಡು ಗಿಡಗಳು ಬೆಳ್ಕೊಂಡಿದ್ದಾವೆ. ಹಾಗೆ ಅದನ್ನು ನೋಡಿಕೊಂಡು ನಾವು ಈ ಕಡೆ ಮುಂದೆ ಹೋಗಬೇಕು. ಸುಮಾರು ದೂರ ಬಂದ ಮೇಲೆ ನೋಡ್ತಾ ಇರ್ಬೋದು ನೀವು ದೇವಸ್ಥಾನವನ್ನು. ಅಲ್ಲಿ ಇದು ಶಿವನಿಗೆ ಒಂದು ಸಮರ್ಪಿತವಾದ ಒಂದು ದೇವಸ್ಥಾನ. ಇಲ್ಲೇ ಆಶ್ರಮಗಳು ಕೂಡ ಇದ್ದಾವೆ. ಆಶ್ರಮ ಇತ್ತು ಮುಂದೆ. ಮೊದಲಿಗೆ ನಮಗೆ ಆಂಜನೇಯನ ಒಂದು ದೇವಸ್ಥಾನ ಸಿಗ್ತದೆ.
ಸದ್ಯ ಬಾಗಿಲು ಹಾಕಿದ್ದಾರೆ. ದೇವಸ್ಥಾನ ಯಾವಾಗ ತೆಗಿತಾರೆ ಗೊತ್ತಿಲ್ಲ. ಹಾಗೆ ಈಗ ನೋಡ್ತಾ ಇದ್ದೀರಾ ನೀವು ಶಿವನ ಒಂದು ದೇವಸ್ಥಾನವನ್ನು. ಇಲ್ಲಿ 2 ನಂದಿಯನ್ನು ಇಟ್ಟಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ನೋಡ್ಬೋದು, ಒಂದು ಸುಂದರವಾದ ಒಂದು ಶಿವಲಿಂಗವನ್ನು ನಾವು ಗರ್ಭಗುಡಿಯಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ಪಕ್ಕದಲ್ಲೇ ಹೊರಗಡೆ ಒಂದು ಗಣೇಶನ ಮೂರ್ತಿಯನ್ನು ಕೂಡ ಇಟ್ಟಿದ್ದಾರೆ. ಇದು ಅಷ್ಟೇ ಹಳೆಯದಾದಂಥ ಒಂದು ಮೂರ್ತಿ. ಹಾಗೆ ನಾವು ಹೊರಗಡೆ ಬಂದರೆ ಇಲ್ಲೊಂದು ಬಾವಿಯನ್ನು ನೋಡ್ಬೋದು, ಪುರಾತನ ಬಾವಿ. ಹಾಗೆ ಪಕ್ಕದಲ್ಲಿ ಕೂಡ ಒಂದು ಚಿಕ್ಕದಾದಂತಹ ಒಂದು ದೇವಸ್ಥಾನವನ್ನು ನಾವು ನೋಡ್ಬೋದು. ಇಲ್ಲೂ ಕೂಡ ಒಂದು ಶಿವಲಿಂಗವನ್ನು ಇಟ್ಟಿದ್ದಾರೆ. ನೋಡ್ಬೋದು ಎಷ್ಟು ಹಳೆಯದಾದಂಥ ಒಂದು ದೇವಸ್ಥಾನ. ಹಾಗೆ ಈ ಕಡೆ ಮುಂದೆ ಬಂದರೆ ನಾವು ಇಲ್ಲಿ ನೆಲೆಸಿದ್ದಂಥ ಸಾಧುಗಳು ಅಥವಾ ಒಂದು ಸನ್ಯಾಸಿಗಳ ಒಂದು ಸಮಾಧಿಗಳನ್ನು ನಾವು ನೋಡ್ಬೋದು. ಇಲ್ಲೇ ವಾಸವಾಗಿದ್ದಂಥ ಸನ್ಯಾಸಿಗಳ ಇದು ಸಮಾಧಿಗಳು ಅಂತ ಹೇಳ್ತಾರೆ. ಹಾಗೆ ಅದರ ಮುಂದೆ ಒಂದು ದೇವಸ್ಥಾನ ಇದೆ. ಇದು ಕೂಡ ಶಿವನಿಗೆ ಒಂದು ಸಮರ್ಪಿತವಾದ ದೇವಸ್ಥಾನ. ಇಲ್ಲೂ ಕೂಡ ನಾವು ಒಂದು ದೇವರ ಲಿಂಗವನ್ನು ನಾವು ನೋಡ್ಬೋದು. ಇದರ ಎಡಭಾಗದಲ್ಲಿ ಆಂಜನೇಯನ ವಿಗ್ರಹವನ್ನು ಇಟ್ಟಿದ್ದಾರೆ ಒಂದು. ಹಾಗೆ ಇಲ್ಲಿ ಹಳೆಯದಾದಂಥ ಒಂದು ಪಾದುಕೆಗಳನ್ನು ಇಟ್ಟಿದ್ದಾರೆ. ಈ ಫೋಟೋ ಏನು ನೋಡ್ತಾ ಇದ್ದೀರಾ ಈಗ ನೀವು, ಇಲ್ಲಿ ವಾಸವಾಗಿದ್ದಂಥ ಒಂದು ಸನ್ಯಾಸಿ ಅಥವಾ ಒಂದು ಗುರುಗಳ ಫೋಟೋ ಅಂತ ಹೇಳ್ಬೋದು. ಇಲ್ಲಿ 2 ಫೋಟೋಗಳು ಹಾಕಿದ್ದಾರೆ, ಇದೊಂದು ಮತ್ತು ಇಲ್ಲೊಂದು ನಾವು ನೋಡ್ಬೋದು. ಹಾಗೆ ನಾವು ಇದನ್ನು ನೋಡಿಕೊಂಡು ಸ್ವಲ್ಪ ಮುಂದೆ ಹೋಗಬೇಕು. ಮುಂದೆ ಹೋದರೆ ಇಲ್ಲಿ ಕಲ್ಯಾಣಿ ಸಿಗ್ತದೆ. ಇಲ್ಲೇ ಸುವರ್ಣಮುಖಿ ಒಂದು ನದಿಯ ಉಗಮ ಸ್ಥಾನ ಅಂತ ನಾವು ಹೇಳ್ಬೋದು. ಇಲ್ಲಿ ಹಲವಾರು ಒಂದು ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಇಲ್ಲೂ ಕೂಡ ನಾಗದೇವತೆಯನ್ನು ಪೂಜಿಸ್ತಾರೆ. ಈಗೇನು ನೋಡ್ತಾ ಇದ್ದೀರಾ ನೀವು, ಇದೇ ಸುವರ್ಣಮುಖಿ ನದಿಯ ಒಂದು ಉಗಮ ಸ್ಥಳ. ಇಲ್ಲಿ ಯಾವ ಕಾಲದಲ್ಲೂ ಕೂಡ ನೀರಿರ್ತವೆ ಅಂತ ಹೇಳ್ತಾರೆ. ಎನಿ ಟೈಮ್ ಯಾವಾಗಲೂ ನೀರಿರ್ತದಂತೆ. ಇದರ ಒಂದು ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಪಾಂಡವರ ವಂಶಸ್ಥರಾದ ಜಯಮೇಜಯ ಇಲ್ಲಿ ಚರ್ಮರೋಗಕ್ಕೆ ತುತ್ತಾಗಿ ಬಂದು ಇಲ್ಲಿ ಸ್ನಾನವನ್ನು ಮಾಡಿ ಇಲ್ಲಿ ಚರ್ಮರೋಗವನ್ನು ಗುಣಪಡಿಸ್ಕೊಂಡ ಅಂತ ಹೇಳ್ತಾರೆ. ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದ್ರೆ ಯಾವುದೇ ರೀತಿಯ ಒಂದು ಚರ್ಮ ರೋಗಗಳು ಎಲ್ಲ ಗುಣ ಆಗ್ತವೆ ಅಂತ ಹೇಳ್ತಾರೆ. ಇಲ್ಲಿ ನೋಡ್ಬೋದು ನೀವು, ಕಲ್ಯಾಣಿಯಲ್ಲಿ ಒಂದು ಕೆತ್ತನೆಗಳನ್ನು ನಾವು ನೋಡ್ಬೋದು. ಇಲ್ಲಿ ಒಂದು ಕೋತಿಯನ್ನು ಕೆತ್ತಿದ್ದಾರೆ. ಹಾಗೆ ಇಲ್ಲಿ ಒಂದು ಮನುಷ್ಯ ಮತ್ತೆ ಒಂದು ಕಪ್ಪೆಯನ್ನು ಕೆತ್ತಿದ್ದಾರೆ. ಹಾಗೆ ಇಲ್ಲಿ 3 ಮೀನುಗಳನ್ನು ಕೆತ್ತಿದ್ದಾರೆ. ಈ 3 ಮೀನುಗಳಿಗೂ ಸಹ ಒಂದೇ ತಲೆ ಇದೆ. ಒಂದೇ ತಲೆಯಲ್ಲಿ 3 ಮೀನುಗಳನ್ನು ನಾವು ನೋಡ್ಬೋದು. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಲ್ವಾ. ಹಾಗೆ ಇಲ್ಲೇ ಮುಂದೆ ಬಂದರೆ ಸ್ವಲ್ಪ ಇಲ್ಲೊಂದು ಮೀನಿನ ಆಕೃತಿಯನ್ನು ಕೆತ್ತಿದ್ದಾರೆ.
ಮತ್ತು ಇದು ಯಾವುದು ಚಕ್ರ ಥರ ಕೆತ್ತಿದ್ದಾರೆ, ಇದು ಏನು ಗೊತ್ತಿಲ್ಲ. ಹಾಗೆ ಇಲ್ಲಿ ಆಂಜನೇಯನ ಒಂದು ಮೂರ್ತಿಯನ್ನು ನಾವು ನೋಡ್ಬೋದು. ಇಲ್ಲಿ ಎಲ್ಲರೂ ಕೂಡ ಬಂದು ಗಂಗೆಯನ್ನು ಮಾಡಿ ಇಲ್ಲಿ ಪೂಜೆ ಮಾಡ್ತಾರೆ. ಯಾವುದೇ ದೋಷ ಇದ್ದರೂ, ಯಾವುದೇ ಚರ್ಮ ರೋಗ ಇದ್ದರೂ ಕೂಡ ಇಲ್ಲಿ ಪೂಜೆ ಮಾಡಿಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ಕಲ್ಯಾಣಿಯಲ್ಲಿ ಒಂದು ಉದ್ಭವ ಮೂರ್ತಿ ಇದೆ, ಆಂಜನೇಯನ ಒಂದು ಉದ್ಭವ ಮೂರ್ತಿ ಇದೆ ಅಂತ ಹೇಳ್ತಾರೆ. ಇಲ್ಲಿ ಬೋರ್ಡ್ ಸಹ ಹಾಕಿದ್ದಾರೆ ಯಾವ ರೀತಿ ಇದೆ ಅಂತ. ಈ ಉದ್ಭವ ಮೂರ್ತಿಯನ್ನು ನಾವು ನೋಡಬೇಕು ಅಂದರೆ ಅದು ರಾಮನವಮಿ ದಿನ ಈ ಕಲ್ಯಾಣಿಯಿಂದ ಪೂರ್ತಿ ನೀರು ತೆಗೆದು ಆ ವಿಗ್ರಹಕ್ಕೆ ಒಂದು ಪೂಜೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಆವತ್ತಿನ ದಿನ ಮಾತ್ರ ನಾವು ಒಂದು ಈ ಉದ್ಭವ ಮೂರ್ತಿಯನ್ನು ನಾವು ನೋಡ್ಬೋದು. ಹಾಗೆ ಇಲ್ಲೇ ಮುಂದೆ ಒಂದು ಮಠವನ್ನು ನಾವು ನೋಡ್ಬೋದು. ಹಾಗೆ ಇಲ್ಲೊಂದು ಚಿಕ್ಕದಾದಂಥ ಒಂದು ದೇವಸ್ಥಾನ ಇದೆ ಈ ಮಠದ ಹಿಂದೆ. ಅದರಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ, ಹೋಗಿ ನೋಡ್ಬೋದು. ನೀವು ಒಂದು ದೇವರ ವಿಗ್ರಹಗಳನ್ನು ನೋಡ್ಬೋದು. ಇಲ್ಲಿ ಶಿವ ಇರ್ಬೋದು ಅನಿಸುತ್ತೆ. ಹಾಗೆ ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವೆಲ್ಲ ಈಗ, ಇವೆಲ್ಲವೂ ಕೂಡ ಇಲ್ಲಿ ವಾಸವಾಗಿದ್ದಂತಹ ಒಂದು ಮುನಿಗಳ ಅಥವಾ ಸನ್ಯಾಸಿಗಳ ಒಂದು ಸಮಾಧಿ ಅಂತ ಹೇಳ್ತಾರೆ. ಇಲ್ಲಿ ಸುಮಾರು ಸಮಾಧಿಗಳನ್ನು ನಾವು ನೋಡ್ಬೋದು. ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ನೋಡಬೇಕು, ಹಾಗೆ ಇಲ್ಲೊಂದು ನೋಡ್ಬೋದು ನಾವು. ಇದು ಕೂಡ ಒಂದು ಸಮಾಧಿ ಅಂತ ಹೇಳ್ತಾರೆ. ಹಾಗೆ ಮುಂದೆ ಬಂದರೆ ಇಲ್ಲಿ ಒಂದು ಹಳೆಯದಾದಂಥ ಒಂದು ನರಸಿಂಹಸ್ವಾಮಿಯ ಒಂದು ವಿಗ್ರಹವನ್ನು ನಾವು ನೋಡ್ಬೋದು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಒಂದು ವಿಗ್ರಹ ಇದು ನೋಡ್ಬೋದು ನೀವು. ಎಲ್ಲ ಭಿನ್ನವಾಗಿ ಹೊರಗಡೆ ಹಾಕಿದ್ದಾರೆ. ಹಾಗೆ ನಾವು ಸುವರ್ಣಮುಖಿ ಕ್ಷೇತ್ರವನ್ನು ನೋಡಿಕೊಂಡು ಕೆಳಗಡೆ ಬಂದರೆ ಚಂಪಕಧಾಮ ಅಂತ ಒಂದು ದೇವಸ್ಥಾನ ಇದೆ. ಇದು ಕೂಡ ಸುಮಾರು ಹಳೆಯದಾದಂಥ ಒಂದು ದೇವಸ್ಥಾನ, ಸುಮಾರು 1000 ವರ್ಷಗಳಷ್ಟು ಇತಿಹಾಸವನ್ನು ಹೊಂದಿದೆ ಅಂತ ಹೇಳ್ತಾರೆ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ದೇವರನ್ನು ತೋರ್ಸೋದಕ್ಕಾಗಲ್ಲ. ಆದರೆ ದೇವಸ್ಥಾನ ಯಾವ ರೀತಿ ಇದೆ, ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಇಲ್ಲಿ ಎಂಟ್ರೆನ್ಸಲ್ಲೇ ಒಂದು ಶಾಸನವನ್ನು ನಾವು ನೋಡ್ಬೋದು. ಇದನ್ನು ಬಾಗಿಲಲ್ಲೇ ಹಾಕಿದ್ದಾರೆ. ಅದನ್ನು ನೋಡಿಕೊಂಡು ಒಳಗಡೆ ಹೋದರೆ ನೋಡ್ಬೋದು ನೀವು ಯಾವ ರೀತಿ ಇದೆ ಒಳಗಡೆ ಅಂತ. ಇಲ್ಲೇ ಆವರಣದಲ್ಲಿ ಒಂದು ಮಹಾಲಕ್ಷ್ಮಿಯ ದೇವಸ್ಥಾನ ಇದೆ. ಈ ದೇವಸ್ಥಾನದ ಒಳಗಡೆನೂ ಕೂಡ ಕ್ಯಾಮ್ರಾ ಅಲೋ ಇಲ್ಲ, ಆದ್ದರಿಂದ ಹೊರಗಡೆ ಸ್ವಲ್ಪ ತೋರಿಸ್ತೀನಿ ಯಾವ ರೀತಿ ಇದೆ, ಯಾವ ರೀತಿ ಕೆತ್ತನೆ ಇದೆ ನೋಡ್ಬೋದು ನೀವು. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ.